ಹಾಯ್ ಫ್ರೆಂಡ್ಸ್, ಇವತ್ತು ಆಲೂ ಸ್ಟಫಿಂಗ್ ಇಲ್ಲದೇ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ನೋಡೋಣ. ನಾನೊಂದು 2 ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 10ರಿಂದ 12 ಬೆಳ್ಳುಳ್ಳಿ, ಒಂದು 2 ಪೀಸು ಶುಂಠಿನ ಹಾಕಿದ್ದೀನಿ. ಜೊತೆಗೆ ಹಾಗೆ ಒಂದು ಈರುಳ್ಳಿ, ಹಾಗೆ ಒಂದು ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಹಸಿಮೆಣಸನ್ನ ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ಇದಕ್ಕೆ 1/4 ಸ್ಪೂನ್ ಅರಿಶಿನ ಪುಡಿ, ಅರ್ಧ ಸ್ಪೂನು ಪೆಪ್ಪರ್ ಪೌಡರು, ಹಾಗೆ 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಚಿಲ್ಲಿ ಪೌಡರು, ಹಾಗೆ ಅರ್ಧ ಸ್ಪೂನು ಆರಿಗ್ಯಾನೋನ ಹಾಕಿ ಅದ್ರ ಜೊತೆಗೆ ಫ್ರೈ ಮಾಡ್ಕೊಳ್ಳಿ. ಇದನ್ನು ನೀವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಫುಲ್ ನುಣ್ಣಗಾಗಿ ನೀವು ರುಬ್ಕೋಬೇಕು. ಹಾಗೆ ನಾನು ಆಲೂಗಡ್ಡೆನ 2 ಬೇಯಿಸ್ಕೊಂಡಿದ್ದೀನಿ, ಅದನ್ನು ತುರ್ಕೋತಾ ಇದ್ದೀನಿ. ಈ ಥರ ತುರ್ಕೊಳೋದ್ರಿಂದ ನಿಮಗೆ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿದಾಗ ಗಂಟುಗಳಾಗುತ್ತಲ್ಲ, ಆ ಥರ ಇದರಲ್ಲಿ ಏನೂ ಆಗಲ್ಲ. ಈಗ ಅದಕ್ಕೆ ನಾನು 2 ಕಪ್ಪು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಎಷ್ಟು ರುಚಿಗೆ ಬೇಕೋ ಅಷ್ಟು ಸಾಲ್ಟನ್ನು ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ರುಬ್ಬಿರೋ ಮಸಾಲವನ್ನು ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಂಡು ಇದರಲ್ಲೇ ಕಲಿಸ್ಬೇಕು. ನೀವು ಇಷ್ಟಕ್ಕೆ ನಿಮಗೆ ಸಾಕಾಗತ್ತೆ. ಇಲ್ಲ ಸ್ವಲ್ಪ ನೀರು ಬೇಕಂದರೆ ಒಂದು ಸ್ವಲ್ಪ ನೀರನ್ನು ನೀವು ಆ್ಯಡ್ ಮಾಡ್ಕೋಬೋದು. ನೀವು ಜಾಸ್ತಿ ಗೋಧಿ ಹಿಟ್ಟನ್ನು ತಗೊಂಡ್ರೆ ನೀವು 1 ಕಪ್ಪಷ್ಟು ಮೊಸರು ತೊಗೊಳ್ಳಿ. ಹಾಗೆ ಮಸಾಲ ಐಟಮ್ನು ಕೂಡ ಸ್ವಲ್ಪ ಜಾಸ್ತಿ ತೊಗೊಂಡು ಮಾಡಿಕೊಂಡ್ರೆ ನೀವು ನೀರು ಸೇರಿಸ್ಕೊಳೋ ಅವಶ್ಯಕತೆ ಬರೋಲ್ಲ. ಫ್ರೆಂಡ್ಸ್, ಇದನ್ನು ನಾವು ಆಲೂಗಡ್ಡೆನ ಒಳಗಡೆ ಸ್ಟಫ್ ಮಾಡ್ತೀವಲ್ಲ, ಅದೇ ಥರ ಇದನ್ನು ಒಳಗಡೆ ಸ್ಟಫ್ ಮಾಡಲ್ಲ, ಡೈರೆಕ್ಟಿಗೆ ಆಲೂಗಡ್ಡೆ ಹಾಕಿ ಮಾಡ್ತಾ ಇದ್ದೀವಿ. ಹೀಗೆ ಮಾಡೋದ್ರಿಂದ ಪರೋಟ ತುಂಬ ಸಾಫ್ಟಾಗಿ ಬರುತ್ತೆ. ನೀವು ಆಲೂ ಸೇರಿಸೋದ್ರಿಂದ ತುಂಬಾ ಸಾಫ್ಟ್ ಅಂತ ಅನಿಸುತ್ತೆ. ಇದಕ್ಕೆ ನಾನು ಒಂಚೂರು ಎಣ್ಣೆ ಸೇರಿಸ್ಕೊಂಡು ಮತ್ತೆ ಕಲಿಸ್ಕೊತಾ ಇದ್ದೀನಿ. ಈಗ ಅದರ ಮೇಲೆ ಸ್ವಲ್ಪ ನೀವು ಆಯಿಲ್ ಹಚ್ಚಿಬಿಟ್ಟು ಒಂದು ತಂಡಿ ಬಟ್ಟೆನ ಮುಚ್ಚಿಬಿಟ್ಟು ಒಂದು 15 ನಿಮಿಷಗಳ ಕಾಲ ಇಡಿ. ನೋಡಿ, ಈಗ ಒಂದು 15 ಮಿನಿಟ್ಸ್ ಆಗಿದೆ. ತುಂಬಾ ಸಾಫ್ಟಾಗಿ ಬಂದಿರುತ್ತೆ ಹಿಟ್ಟು ಕೂಡ. ಇದರಲ್ಲಿ ಪರೋಟ ಮಾಡೋದ್ರಿಂದ ಪರೋಟ ತುಂಬ ಸಾಫ್ಟಾಗಿ, ನೀವು ಬೇಕಾದರೆ ಬೆಳಗ್ಗೆ ಮಾಡಿಬಿಟ್ಟು ಲಂಚ್ ಬಾಕ್ಸಿಗೆ ಹಾಕಿ ಕಳಿಸಿದ್ರೆ ಮಧ್ಯಾಹ್ನ ಕೂಡ ಅದೇ ಥರನೇ ಸಾಫ್ಟಾಗೇ ಇರುತ್ತೆ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ಲಟ್ಸ್ಕೊಳ್ಳಿ. ಇದಕ್ಕೆ ಇದನ್ನು ನೀವೇನು ಮಾಡಬೇಕು, ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು, 4 ಫೋಲ್ಡು. ಸ್ವಲ್ಪ ಇದಕ್ಕೆ ನೀವು ಎಳ್ಳನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕು ಮಾಡ್ಕೊಳ್ಳಿ. ನೀವು ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದರಲ್ಲಿ ಬೇಯಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಬೇಯಿಸಿದ್ರೆ ತುಂಬ ಊದು ಬರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಇದನ್ನು ನೀವು ಬಾಕ್ಸಿಗೆ ಹಾಕೋಕ್ಕಂತೂ ಪರ್ಫೆಕ್ಟ್. ಇದು ಲಂಚ್ ಬಾಕ್ಸ್ಗೆ. ಇದು ನೀವು ಆ ಥರ ಫೋಲ್ಡ್ ಮಾಡೋದ್ರಿಂದ ಹಿಟ್ಟು ಹಾಕ್ಕೊಂಡು ಲೇಯರ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಪರೋಟ ರೆಡಿ ಆಯಿತು. ಟೇಸ್ಟಿಯಾದಂತಹ ಪರೋಟ, ಆಲೂ ಪರೋಟ ನಿಮಗೆ ತುಂಬ ಇಷ್ಟ ಆಗುತ್ತೆ. ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಈ ರೆಸಿಪಿನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಿಂಪಲ್ ರೆಸಿಪಿಯಿಂದ ಮತ್ತೆ ಬರ್ತಿರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.